ಎಂಎಲ್ಸಿ ಸಿಟಿ ರವಿ ಅವರ ಹೇಳಿಕೆಯನ್ನ ಹಿಂದೂ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸಮರ್ಥಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆ ಸಂಬಂಧ ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ವೇಳೆ ಉಮರ್ ಖಾಲಿದ್ ಹಾಗೂ ಸಾಜಿದ್ ಇಮಾಮ್ ಪರ ಘೋಷಣೆಗಳು ಕೇಳಿ ಬಂದಿರುವುದಾಗಿ ಆರೋಪಿಸಿದ್ದಾರೆ. ಅಲ್ಲದೆ ಪ್ರತಿಭಟನೆಯಲ್ಲಿ ಔರಂಗಜೇಬ್ನ ಪೋಸ್ಟರ್ ಪ್ರದರ್ಶಿಸಲಾಗಿದ್ದು, ಅಲ್ಲಾ ಕುರಿತು ಘೋಷಣೆಗಳು ಕೂಗಲಾಗಿದೆ ಎಂದು ಹೇಳಿದರು. ನೀಟ್ ಪರೀಕ್ಷೆ ವಿಚಾರಕ್ಕೂ ಔರಂಗಜೇಬ್ ಪೋಸ್ಟರಿಗೂ ಏನು ಸಂಬಂಧ? ಅಲ್ಲಾ ಕುರಿತು ಘೋಷಣೆಗಳಿಗೂ ನೀಟ್ ವಿಚಾರಕ್ಕೂ ಏನು ಸಂಬಂಧ ಎಂದು ಪ್ರಶ್ನಿಸಿದ ಅವರು, ಇದೇ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರು ಕೇಳಿರುವ ಪ್ರಶ್ನೆಯಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಎಸ್ಡಿಪಿಐ ಕಾರ್ಯಕರ್ತರು ಅನಗತ್ಯವಾಗಿ ಸಿಟಿ ರವಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ ಮುತಾಲಿಕ್, ಕರಾವಳಿ ಭಾಗದಲ್ಲಿ ನಡೆದ ಹಲವು ಕೊಲೆ ಪ್ರಕರಣಗಳಲ್ಲಿ ಎಸ್ಡಿಪಿಐ ಸದಸ್ಯರ ಹೆಸರು ಕೇಳಿ ಬರುತ್ತಿರುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಿಟಿ ರವಿ ವಿರುದ್ಧ ದಾಖಲಾಗಿರುವ ಪ್ರಕರಣವನ್ನು ಹಿಂಪಡೆಯಬೇಕು ಎಂದು ಇದೇ ವೇಳೆ ಅವರು ಆಗ್ರಹಿಸಿದರು. ನಮಸ್ಕಾರ. ಇತ್ತೀಚೆಗೆ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿಯ ದೊಡ್ಡ ಇಡೀ ದೇಶದಲ್ಲಿ ಹಲ್ಚಲ್ ಮೂಡಿಸಿತು. ಕೊನೆಗೂ ಅವರ ಹಠದಿಂದ, ಆಂದೋಲನದಿಂದ ಕೇಂದ್ರದ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕಾಯಿತು. ಇಡೀ ದೇಶದಲ್ಲಿ ಈ ಘಟನೆ ಸಾಕಷ್ಟು ಚರ್ಚಾಸ್ಪದ ಆಗಿದೆ, ವಿವಾದಾಸ್ಪದ ಆಗಿದೆ. ಇದು ನಿಜವಾಗಿಯೂ ವಿದ್ಯಾರ್ಥಿಗಳ ಚಳವಳಿಯ, ನೀಟ್ ಸಂಬಂಧಪಟ್ಟಂಥ ಕಳಕಳಿಯ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ, ಇವತ್ತು ಮಂಥನ ಪ್ರಾರಂಭ ಆಗಿದೆ. ಅದರಲ್ಲಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ನಗರದ MLC ಆದಂಥ ಸನ್ಮಾನ್ಯ ಶ್ರೀ ಸಿಟಿ ರವಿ ಅವರು ಒಂದು ಪ್ರತಿಭಟನೆ ಸಮಯದಲ್ಲಿ ಮುಲ್ಲಾನಿಗೆ ನೀಟ್ಗೆ ಏನು ಸಂಬಂಧ ಅನ್ನುವಂಥದ್ದು ಒಂದು ಹೇಳಿಕೆಯನ್ನು ಕೊಟ್ಟರು. ಎದೆ ಸೀಳಿದರೆ 3 ಅಕ್ಷರ ಇಲ್ಲ ಅನ್ನುವಂಥದ್ದು ಕೂಡ ಹೇಳಿಕೆಯನ್ನು ಕೊಟ್ಟರು. ಅದರ ಹಿನ್ನೆಲೆ ಏನು, ಯಾಕೆ ಹೇಳಿದರು, ಏನು ತಪ್ಪಿದೆ ಅದರಲ್ಲಿ? ಅಲ್ಲಿ ನೀಟ್ ಪ್ರತಿಭಟನೆ ಜಂತರ್ ಮಂತರದಲ್ಲಿ ನಡಿಬೇಕಾದ್ರೆ ಅಲ್ಲಾಹು ಅಕ್ಬರ್ ಬರಲಿಲ್ವಾ? ಖಾಲಿದ್, ಉಮರ್ ಖಾಲಿದನ ಸಂಬಂಧ ಫ್ರೀ ಉಮರ್ ಖಾಲಿದ್ ಅನ್ನೋದು ಬರಲಿಲ್ವಾ? ಸಾಜಿಲ್ ಇಮಾಮ್ ಫ್ರೀ ಅಂತ ಹೇಳಿ ಬರಲಿಲ್ವಾ? ಇವ್ರು ಯಾರು? ಇವರಿಬ್ರು ದೇಶದ್ರೋಹಿಗಳು. ದೆಹಲಿಯ ಗಲಭೆಗೆ ಕಾರಣಕರ್ತರಾದಂಥವರು ಕಳೆದ 6 ವರ್ಷದಿಂದ ಜೈಲಿನಲ್ಲಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಔರಂಗಜೇಬನ ಪೋಸ್ಟರ್ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಿದರು. ಸೊ ಔರಂಗಜೇಬನ ಪೋಸ್ಟರ್ಗೆ ನೀಟು ಆಂದೋಲನಕ್ಕೆ ಸಂಬಂಧ ಏನು? ಹೀಗೆ ಅನೇಕ ಮುಸ್ಲಿಮರ ಆಟಾಟೋಪಗಳು, ಒಂದು ಮಹಿಳೆ ಅಂತೂ ಅಲ್ಲಾಹ್ ಸಂಬಂಧಪಟ್ಟಾಗಿ ಒಂದು ಹಾಡನ್ನು ಹೇಳಿದರು. ಸೊ ನೀಟಿಗೆ, ಅಲ್ಲಾನಿಗೆ, ಉಮರ್ ಖಾಲಿದ್ಗೆ, ಔರಂಗಜೇಬನಿಗೆ ಏನು ಸಂಬಂಧ? ಅಲ್ಲಾಹು ಅಕ್ಬರ್ ಏನು ಸಂಬಂಧ? ಸೊ ನೀಟ್ ಪ್ಯೂರ್ಲಿ ವಿದ್ಯಾರ್ಥಿ ಚಳವಳಿ ಆಗಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಸಿಟಿ ರವಿಯವರು ಈ ಬ್ಯಾಕ್ಗ್ರೌಂಡನ್ನು, ಈ ಹಿನ್ನೆಲೆಯನ್ನು, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇಮಿಡಿಯೇಟ್ ಬಹಳ ದೊಡ್ಡ ಏನೋ ಅನಾಹುತ ಆಗಿಬಿಟ್ಟಿದೆ ಅಂತ ಹೇಳಿ SDPI ಅನ್ನೋರು ದೇಶದ್ರೋಹಿ ಪಕ್ಷ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಎಷ್ಟು ಕರಾವಳಿಯಲ್ಲಿ ಕೊಲೆಗಳಲ್ಲಿ SDPIನ ಸದಸ್ಯರಿದ್ದೀರಿ, ಪದಾಧಿಕಾರಿಗಳು ಇದ್ದೀರಿ ಅಂತನ್ನುವಂಥದ್ದು FIRನಲ್ಲೂ ಕೂಡ ಇದೆ, ಚಾರ್ಜ್ ಶೀಟ್ನಲ್ಲಿ ಕೂಡ ಇದೆ. ಸೊ ಇಂಥ ಇವತ್ತು ಇಮಿಡಿಯೇಟ್ ನೀವು FIR ಮಾಡುವಂಥದ್ದು, ಕೇಸ್ ದಾಖಲೆ ಮಾಡುವಂಥದ್ದು ಅಷ್ಟೇ ಅಲ್ಲ, ನೀವು ಒಳಗಡೆ ಚಿಕ್ಕಮಗಳೂರಿನ ಒಳಗಡೆ ಪ್ರವೇಶ ಮಾಡಲಿ, ನುಗ್ಗಲಿ ಅಂತ ಹೇಳಿದರೆ ನಾವು ನೋಡ್ಕೊಳ್ತೀವಿ, ನುಗ್ಗದೇ ಇರುವಾಗ ನೋಡ್ಕೊಳ್ತೀವಿ ಅಂತ ಹೇಳಿದರೆ ಏನು ಮಾತಾಡ್ತಾ ಇದ್ದಾರೆ ನೀವು? ಆಲ್ರೆಡಿ ಸಾವಿರಾರು ವರ್ಷದಿಂದ ಒಳಗಡೆ ನುಗ್ಗಿದ್ದೀರಿ ನೀವು. ಒರಿಜಿನಲ್ ಭಾರತೀಯರಲ್ಲ ನೀವು. ಘಜನಿಯಿಂದ ಹಿಡಿದು ಇಲ್ಲಿವರೆಗೆ ಈ ದೇಶದಲ್ಲಿ ನುಗ್ಗುತ್ತಾನೆ ಬಂದಿದ್ದೀರಿ. ಸೊ ನೀವೇನು ನಮಗೆ ಹೇಳೋದು ನುಗ್ಗ್ರಿ ನೋಡೋಣ ಅಂತ ಹೇಳಿ?
ಸೊ ಈ ರೀತಿಯ ಭಾಷೆ ಕೇಸು ಹೆದರುವಂಥವರು ಅಲ್ಲ, ಸಿ ಟಿ ರವಿನೂ ಹೆದರೋಲ್ಲ, ಮತ್ತು ಸಿ ಟಿ ರವಿ ಹೇಳಿಕೆಗೆ ನಾನು ಕೂಡ ಬೆಂಬಲ ಸೂಚಿಸ್ತಾ ಇದ್ದೀನಿ. ಈ ರೀತಿಯ ಹೇಳಿಕೆಯನ್ನು ನೀವು ವಾಪಸ್ ತಗೊಳ್ಬೇಕು, ಕೇಸನ್ನು ವಾಪಸ್ ತಗೊಳ್ಳಿ ಅಂತನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ರಾಜೀರೆ ಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಅರೆ, BScಯಲ್ಲಿ ಇಷ್ಟೊಂದು ಜನ ಯಾಕೆ? ಇದು ಟ್ರೈಲರ್ ಮಾತ್ರ. ಅಸ್ಲಿ ಸೇಲ್ ಈಗ ಶುರು. ಜುಲೈ 26ರಿಂದ BSc ಡಬಲ್ ಡೀಲ್ ಡಬಲ್ ಖುಷಿ. ಸ್ಯಾರೀಸ್, ಲೇಡೀಸ್ ವೇರ್, ಮೆನ್ಸ್ ವೇರ್, ಕಿಡ್ಸ್ ವೇರ್, ಎಷ್ಟು ಹೊಸ ಕಲೆಕ್ಷನ್. ಪ್ರತಿ ಕಲೆಕ್ಷನ್ ಸೂಪರ್. ನೀವು ಬನ್ನಿ, ಶಾಪಿಂಗ್ ಮಜಾ ಅನುಭವಿಸಿ. BSc ಡಬಲ್ ಡೀಲ್ ಡಬಲ್ ಖುಷಿ. ಅದಕ್ಕೆ BScಯ ಅತಿ ದೊಡ್ಡ ಸೇಲ್. BSc ಡಬಲ್ ಡಿಸ್ಕೌಂಟ್, ಡಬಲ್ ಡೀಲ್ ಡಬಲ್ ಖುಷಿ.